ಹೆಲೋ ಫುಡೀಸ್, ವೆಲ್ಕಮ್ ಟು ನಿವೀಸ್ ಗಾರ್ಮಿ ಕಿಚನ್. ಇವತ್ತು ನಾನು 3 ರೀತಿಯಲ್ಲಿ ಸಿನಿಮಾ ಹಾಲ್ ಸ್ಟೈಲ್ ಸ್ವೀಟ್ ಕಾರ್ನ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವೆಲ್ಲ ಮೂವಿ ಇಂಟರ್ವಲಲ್ಲಿ ತುಂಬ ಇಷ್ಟಪಟ್ಟು ತೊಗೊಂಡು ತಿನ್ನೋ ಸ್ವೀಟ್ ಕಾರ್ನ್ ಇದು. ಕ್ಲಾಸಿಕ್ ಬಟರ್ ಮಸಾಲಾ ಕಾರ್ನ್ ಮಿಕ್ಸ್ ವೆಜ್ ಕಾರ್ನ್ ರೆಸಿಪಿ. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸಿಂದಾನೇ ಮಾಡೋದು. ನೀವು ಮೂವಿ ಟೈಮ್, ಈವ್ನಿಂಗ್ ಟೈಮ್ ಮತ್ತು ನಿಮಗೆ ಸ್ನ್ಯಾಕ್ಸ್ ಬೇಕು ಅಂದಾಗೆಲ್ಲ ತುಂಬ ಬೆಸ್ಟ್ ಆಗಿ ಬರುತ್ತೆ ಇದು. 1 ಲೀಟರ್ ನೀರು ಚೆನ್ನಾಗಿ ಕುದಿಸಿ, ಕುದಿತಿರೋ ನೀರಿಗೆ ಸ್ವೀಟ್ ಕಾರ್ನ್ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು. ಫ್ರೆಂಡ್ಸ್, ಇಲ್ಲಿ ಎಳೆ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಎಳೆ ಸ್ವೀಟ್ ಕಾರ್ನ್ ಇದ್ರೇ ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬೆಂದಿದೆಯೋ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದು ಸ್ಟ್ರೈನರ್ ತೊಗೊಂಡು ನೀರೆಲ್ಲ ಅದನ್ನು ಪೂರ್ತಿಯಾಗಿ ಹೋಗೋವರೆಗೂ ಬಿಟ್ಬಿಡಿ. ಅರಿಶಿನ ಆಗದೆ ಹೋದರೆ ಬೀಜ ಕೆಳಗಡೆ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ ಅಂತ ಅರಿಶಿನ ಹಾಕಿರೋದು. ಮತ್ತು ಯಾವುದೇ ನಿಮಗೆ ಅರಿಶಿನ ವಾಸನೆ ಇಶ್ಯೂ ಇಲ್ಲ ಅಂದರೆ ಹಾಗೆ ಬಿಟ್ಬಿಡಿ. ಬಟ್ ಯೆಲ್ಲೋ ಕಲರ್ ಅಂತೂ ಇದ್ದೇ ಇರುತ್ತೆ ಇದು ಕಾರ್ನು. ಮತ್ತು ನಿಮಗೆ ಬೇಕು ಅಂದಾಗ ಈಗ ಇಮಿಡಿಯೇಟಾಗಿ ನೀವು ರೆಡಿ ಮಾಡ್ತೀರಾ ಅಂದರೆ ಓಕೆ, ಇಲ್ಲಾಂದರೆ ನಂತರ ಸ್ಟೀಮರಲ್ಲಿ ಇಟ್ಟು ಸಿಮ್ಮಲ್ಲಿ ಬಿಡಿ. ತಿನ್ನಬೇಕು ಅಂದಾಗ ಬಿಸಿ ಬಿಸಿಯಾಗಿ ಟಾಸ್ ಮಾಡಿ ಕೊಡಿ. ಈಗ 3 ಬೌಲಲ್ಲಿ ನಾನು ಸಪ್ರೇಟ್ ಕಾರ್ನ್ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಮಿಕ್ಸ್ ವೆಜ್ ಕಾರ್ನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್, ಮತ್ತು ಬೀಜ ತೆಗೆದಿಟ್ಕೊಂಡಿರೋ ಟೊಮ್ಯಾಟೊ, ಕೊತ್ತಂಬರಿ ಹಾಕ್ಕೊಬೇಕು, ಚಾಟ್ ಮಸಾಲ, ಮತ್ತು ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಬಿಸಿ ಬಿಸಿ ಇರುವಾಗೆ ಮಾಡ್ಕೋಬೇಕು ನೀವು ಕಾರ್ನ. 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ನಾನಿಲ್ಲಿ 1/2 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ನಿಂಬೆ ರಸ ಹಿಂಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಅಷ್ಟೇ, ಮಿಕ್ಸ್ ವೆಜ್ ಕಾರ್ನ್ ರೆಡಿ ಆಯಿತು. ನಾವು ಮಸಾಲ ಕಾರ್ನ್. ಈಗ ಮಸಾಲ ಕಾರ್ನ್ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ. ಮಸಾಲ ಕಾರ್ನ್ ಮಾಡೋದಕ್ಕೆ ಬೇಕಾಗಿರೋದು ಕಾರ್ನ್ ಅಂತೂ ಬಿಸಿ ಬಿಸಿಯಾಗೇ ಇರಬೇಕು, ಸ್ವಲ್ಪ ಅಚ್ಚ ಖಾರದ ಪುಡಿ, ಮತ್ತು ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಒಂದು ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಟಾಸ್ ಆಗಬೇಕಿದು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಷ್ಟೇ, ಮಸಾಲ ಕಾರ್ನ್ ರೆಡಿ. ಈಗ ಬಟರ್ ಕ್ಲಾಸಿಕ್ ಮಸಾಲ. ಬಟರ್ ಕಾರ್ನ್ಗೆ ಡೆಫಿನೆಟ್ಟಾಗಿ ಬಿಸಿ ಬಿಸಿಯಾಗಿ ಇರಲೇಬೇಕು ಕಾರ್ನ್ ಅಂತೂ. 1 ಸ್ಪೂನ್ ಬಟರ್, ಕೊತ್ತಂಬರಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಬಿಸಿ ಬಿಸಿ ಇದ್ರೇ ಬಟರ್ ಮೆಲ್ಟ್ ಆಗುತ್ತೆ, ಫ್ಲೇವರ್ಫುಲ್ ಮತ್ತು ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನೀವು ಏನೇ ಮಾಡಿಕೊಂಡ್ರೂ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಇಷ್ಟೇ ಕ್ಲಾಸಿಕ್ ಕಾರ್ನ್. ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು. ಏನು ಫ್ರೆಂಡ್ಸ್, ಇಷ್ಟ ಆಯಿತಾ? ನೀವು ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.